ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಬರ್ತಾ ಇದೆ. ಅದರಂತೆ ನೀವು ಅಭಿಪ್ರಾಯವನ್ನು ತಿಳಿಸಬಹುದು. ಕರ್ನಾಟಕದ ದಕ್ಷಿಣದಲ್ಲಿ ಕಾವೇರಿ ಕಾವು, ಉತ್ತರದಲ್ಲಿ ಹಸಿ ಬರದ ಬಿಸಿ. ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ರಾಜ್ಯದ ದಕ್ಷಿಣದಲ್ಲಿ ಕಾವೇರಿ ಬಿಸಿ, ಉತ್ತರದಲ್ಲಿ ಬರದ ಕಾವು. ಸರ್ಕಾರ ಹೇಗೆ ನಿಭಾಯಿಸಬೇಕು? ಮಾಣಿಕ್ ಅಂತೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಮಾಣಿಕ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಸರ್ಕಾರ ಏನು ಮಾಡ್ಬೇಕೀಗ? ಸರ್ಕಾರ ನೋಡಿ ಸರ್, ದಕ್ಷಿಣಕ್ಕೆ ತಮಿಳ್ನಾಡಿಗೆ ಏನಪ್ಪ ಅಂತ ನೀರು ಬಿಡಬಾರ್ದು. ಆಯ್ತು. ಉತ್ತರಕ್ಕೆ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ, ಬಿಜಾಪುರ, ಬೀದರ, ವಿಜಾಪುರ ಏನಪ್ಪ ಅಂತಾರ ಕಂಪ್ಲೀಟ್ ಬರಗಾಲ ಘೋಷಣೆ ಮಾಡ್ಬೇಕು. ಒಟ್ಟ ಏನು ಬೆಳೆ ಇಲ್ಲ, ನೀರಿಲ್ಲ, ಕುಡಿಯೋಕೆ ನೀರು ಸಿಗಂಗಿಲ್ಲ, ಏನೂ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ ಇರ್ಬೋದು, ಬಿಜಾಪುರ ಇರ್ಬೋದು, ಯಾದಗಿರಿ, ಬೀದರ, ರಾಯಚೂರು ಇವೆಲ್ಲವೇನಪ್ಪ ಅಂತ ಉತ್ತರ ಕರ್ನಾಟಕ ಏನು ಬರ್ತದೆ ಸರ್, ಪೂರಾ ಬರಗಾಲ ಅದ. ಓಕೆ, ಉಳ್ಳಿಗೆ ಸಹಿತ ನೀರು ಸಿಗಲ್ಲ. ಅದಕ್ಕೆ ನನ್ನ ಅಭಿಪ್ರಾಯ ನೋಡ್ರಿ, ತಮಿಳ್ನಾಡಿಗೆ ಏನಪ್ಪ ಅಂತ ದಕ್ಷಿಣದಲ್ಲಿ ನೀರು ಬಿಡಬಾರ್ದು. ಯಾಕಂದ್ರೆ ಉತ್ತರಕ್ಕೆ ಏನಪ್ಪ ಅಂತ ಬರಗಾಲ ಘೋಷಣೆ ಮಾಡ್ಬೇಕು. ಕಾಮಗಾರಿಗಳು ಶುರು ಆಗ್ಬೇಕು. ಓಕೆ, ಥ್ಯಾಂಕ್ ಯು ಮಾಣಿಕ್ ಅವರೇ. ಮೋಹನ್ ಅಂತೇಳಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ಮೋಹನ್ ಅವರೇ, ನಮಸ್ಕಾರ. ನಿಮ್ಮ ಅಭಿಪ್ರಾಯ ಏನು? ಹಂಚ್ಕೊಳ್ಳಿ ನಮ್ಮೊಂದಿಗೆ. ನಮ್ಮ ಅಭಿಪ್ರಾಯ, ಇವಾಗ ದಕ್ಷಿಣದಲ್ಲಿ ಕಾವೇರಿ ಬಿಸಿ ಇದೆ, ಉತ್ತರದಲ್ಲಿ ಬರ ಇದೆ. ಹೇಗೆ ನಿಭಾಯಿಸ್ಬೇಕು ಅಂತ ಕೇಳ್ತಿದ್ದೀರಿ ಜನಾಭಿಪ್ರಾಯದಲ್ಲಿ. ಹೇಗೆ ಅಂತಂದ್ರೆ ಈಗ ಕಾವೇರಿಯಲ್ಲಿ ಎಷ್ಟು TMC ನೀರಿದೆ ಅದನ್ನ ನೋಡ್ಕೋಬೇಕು. ಕಾವೇರಿಯಲ್ಲಿ ಎಷ್ಟು TMC ನೀರಿದೆ ಅದು 25% ಮಾತ್ರ. ಕರ್ನಾಟಕದಲ್ಲಿ 25% ಮಾತ್ರ. ಬೆಂಗಳೂರು, ಮಂಡ್ಯ, ಮೈಸೂರು, ಮದ್ದೂರು, ಚನ್ನಪಟ್ಟಣ, ರಾಮನಗರ ಅಲ್ಲಿಗೆ ಮಾತ್ರ ಉಪಯೋಗ ಅಂತದ್ದು. ವಾಣಿಜ್ಯ ಬೆಳೆಗಳು ಎಲ್ಲಿಂದ ಬರುತ್ತೆ? ಗದಗ, ಉತ್ತರ ಕನ್ನಡ ಆ ಕಡೆಯಿಂದ ಬರುತ್ತೆ. ಅಲ್ಲಿಗೆ ನೀರಿಲ್ಲ. ಅಲ್ಲಿಗೆ ಬೇರೆ ಏನು ಯೋಜನೆ ಬೇಕು ಆ ಯೋಜನೆ ತಗೊಂಡು ಫಸ್ಟ್ ಇದಕ್ಕೆ ಫಸ್ಟ್ ಉತ್ತರ ಕರ್ನಾಟಕಕ್ಕೆ ನೀವು ಏನು ಬೆಲೆ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಆಮೇಲೆ ನೀವು ಮಳೆ ಬಂದರೆ ನೀವು ಕಾವೇರಿ ತುಂಬುತ್ತೆ. ಅದು ಹೇಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಕುಡಿಯುವ ನೀರು ಕಾವೇರಿ ಬಿಟ್ಟರೆ ಬೇರೆ ಏನು ಸಮಸ್ಯೆ ಬರಲ್ಲ ಅದರಲ್ಲಿ. ಫಸ್ಟು ನಮಗೆ ರೈತ ಬೆಳಿತಾನಲ್ಲ ಅನ್ನ, ಅದಕ್ಕೆ ನಾವು ವಾಣಿಜ್ಯ ಬೆಳೆಗೆ ಹಾಗೂ ಭತ್ತಕ್ಕೆ ನಾವು ಬೆಲೆ ಕೊಡಬೇಕು ಅಂತ ನಮ್ಮ ಒಂದು ಅನಿಸಿಕೆ ಸರ್. ಥ್ಯಾಂಕ್ ಯು ಮೋಹನ್ ಅವರೇ. ಮಂಜಪ್ಪ ಅಂತೇಳಿ ದಾವಣಗೆರೆ ಹೊನ್ನಾಳಿಯಿಂದ ಕರೆ ಮಾಡಿದ್ದಾರೆ. ಮಂಜಪ್ಪ ಅವರೇ, ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನು ಏನಿಲ್ಲ, ಬರಗಾಲ ಬಂದೈತಿ ಏನಿಲ್ಲ. ಇವ್ರು ಕುರ್ಜಿಗೆ ಗುದ್ದಾಡ್ತಾರಲ್ಲ ಇವರು. ಏನ್ ಮಾಡ್ಬೇಕೀಗ ಸರ್ಕಾರ? ಏನಿಲ್ಲ, ಇವ್ರು ಕುರ್ಜಿಗೆ ಗುದ್ದಾಡ್ತಾರಲ್ಲ. ರೈತರ ಬಗ್ಗೆ ಒಂಚೂರು ಕಾಳಜಿ ಇಲ್ಲಲ್ರಿ. ನಾವು ಕಾಂಗ್ರೆಸ್ ಓಟ್ ಹಾಕಿ ಬರ್ಮೆತ್ಲೆ ಆಗ್ಬಿಟ್ವಿ ಅನ್ನೋ ಅಂತ ಯೋಚನೆ ಮಾಡೋ ಹೊತ್ತಾಗೈತಿ. ದಯವಿಟ್ಟು ನಿಮ್ಮ TV ವಾಲ್ಯೂಮನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮಂಜಪ್ಪ ಅವರೇ. ಆಯ್ತು ಸರ್. ಅಲ್ಲ, ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು ಸರ್ ಅವರು. ರೈತರ ಬಗ್ಗೆ ಕಾಳಜಿ ವಹಿಸ್ಲಿದ್ರೆ ಏನ್ ಮಾಡಕ್ಕಾಗತ್ರಿ? ರೈತರ ಬಗ್ಗೆನೇ ಕಾಳಜಿ ಏನಿಲ್ಲ. ಬರಗಾಲ ಬಂದೈತೆ, ಏನ್ ಮಾಡಬೇಕು ಏನ್ ಬಿಡಬೇಕು ಅಂತ ಚಿಂತೆ ಮಾಡಂಗಿಲ್ಲ. ಕುರ್ಜಿಗಾಗಿ ಗುದ್ದಾಡ್ತಾರಲ್ರಿ ಇವರು. ಓಕೆ, ಅದು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಮಂಜಪ್ಪ ಅವರೇ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಶ್ರೀರಾಮ್ ಅಂತೇಳಿ ಶಿರಾದಿಂದ ಕರೆ ಮಾಡಿದ್ದಾರೆ. ಶ್ರೀರಾಮ್ ಅವರೇ, ನಮಸ್ಕಾರ. ಹೇಳಿ, ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ. ಏನಿಲ್ಲ ಸರ್, ಈಗ ಕಾವೇರಿ ಬಿಸಿ ಅಂತ ಹೇಳ್ತಿರಲ್ಲ, ನಮ್ಮ ಕಾವೇರಿ ನ್ಯಾಯಮಂಡಳಿ ಇದೆಯಲ್ಲ ಸರ್, ಅವ್ರನ್ನ ಕರ್ಕೊಂಡು ಹೋಗಿ KRS ಮೇಲೆ ನಿಲ್ಲಿಸ್ಬಿಟ್ಟು ಡ್ಯಾಮ್ ತೋರಿಸ್ಬೇಕು ಸರ್ ಇವ್ರಿಗೆ. ಅವಾಗ ಗೊತ್ತಾಗುತ್ತೆ. ಇವರು ಡೆಲ್ಲಿಲೇ ಕೂತ್ಕೊಂಡು ನೀರು ಬಿಡ್ರಿ ಅಂತ ಹೇಳಿ ಆಜ್ಞೆ ಮಾಡಿಬಿಟ್ರೆ ಇಲ್ಲಿರೋ ಜನ ಬೆಂಗಳೂರಿಗೆ ಹೆಂಗ್ ಬರುತ್ತೆ ನೀರು? ಮಂಡ್ಯ ಜಿಲ್ಲೆ ಎಲ್ಲ ನೀರಾವರಿ ಪಾಪ ಅವ್ರು ಬೆಳೆ ಎಲ್ಲ ಇಟ್ಟಿದ್ರಲ್ಲ, ಅವ್ರಿಗೆಲ್ಲ ಏನ್ ಮಾಡ್ಬೇಕು, ಕುಡಿಯೋ ನೀರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅವರು ಡೆಲ್ಲಿ ಕೂತ್ಕೊಂಡು ಮಾಡೋದಕ್ಕಿಂತ KRS ಕರ್ಕ ಬಂದ್ಬಿಟ್ಟು ನೋಡಪ್ಪ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೀವು ಆಮೇಲೆ ಡಿಸಿಷನ್ ಮಾಡ್ರಿ ಅಂತ ಹೇಳಿದ್ರೆ ಇದು ಬಗೆಹರಿಯುತ್ತೆ ಸರ್. ಇಲ್ಲ ಮಳೆರಾಯ ಬಂದ್ರೆ ಬಗೆಹರಿಯುತ್ತೆ. ಇವೆರಡು. ಇನ್ನು ಉತ್ತರದ್ದು ಹೆಂಗೆ ಅಂದ್ರೆ, ಈಗಾಗಲೇ ಪಾಪ 2 ತಿಂಗಳಿಂದ ನೋಡ್ತಾ ಇದೀವಿ, ಬೆಳೆ ಇಟ್ಟಿಲ್ಲ, ಮಳೆ ಬಂದಿಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು. ಮುಖ್ಯಮಂತ್ರಿಗಳು ಕೂಡ ಒಂದು ಕೆಲವು ಜಿಲ್ಲೆಗಳಿಗೆ ಹೋಗಿದ್ದಾರೆ, ಎಲ್ಲ ರೆಡಿ ನೋಡ್ಕೊಂಡ್ ಬಂದಿದ್ದಾರೆ ಬರ ಘೋಷಿತ ಅಂತ. ಈಗ ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡಬೇಕು. ಏನು 125 ತಾಲೂಕುಗಳಿದಾವೆ, ಇವನ್ನೆಲ್ಲ ಬರಪೀಡಿತ ಅಂತ ಘೋಷಣೆ ಮಾಡಿ ಏನೇನು ಕೆಲಸ ಕಾಮಗಾರಿಗಳು ಮಾಡಬೇಕು. ಮತ್ತು ಗೋವುಗಳಿಗೆ, ಹಸು ಮತ್ತು ದನ ಕರುಗಳು ಕಟ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಗೋಶಾಲೆಯನ್ನು ಶುರು ಮಾಡಬೇಕು. ಇಂಥವೆಲ್ಲ ಮಾಡೋದ್ರಿಂದ ಉತ್ತರ ಕರ್ನಾಟಕಕ್ಕೆ ಬರದಿಂದ ಆಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ ಸರ್. ಒಂದು ಪರಿಹಾರ ಸಿಕ್ಕಂಗಾಗುತ್ತೆ.
ಓಕೆ, ಥ್ಯಾಂಕ್ ಯು ಶ್ರೀರಾಮ್ ಅವರೇ. ವಿಜಯ್ ಕುಮಾರ್ ಅಂತ ಹೇಳಿ ಹೊನ್ನಾಳಿಯಿಂದ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರು ನಮಸ್ಕಾರ, ಹೇಳಿ ನಿಮ್ಮ ಅಭಿಪ್ರಾಯ ಏನು? ಸರ್ ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಹ್ಮ್ ತುಂಬಾ ಸಿಂಪಲ್ ಆಗಿರೋದು. ಪ್ರತಿಯೊಂದು ನದಿಗಳು ನಮ್ದು ಮಳೆಗಾಲದಲ್ಲಿ ತುಂಬಿ ಎಲ್ಲಾ ಡ್ಯಾಮಿಂದ ನೀರನ್ನ ಹೋಗಿರ್ತಕ್ಕಂಥ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ. ಇದನ್ನು ಮಾಡೋದ್ರ ಬದ್ಲಿ ಪ್ರತಿ ವರ್ಷನೂ ಪ್ರಾಜೆಕ್ಟ್ಸ್ ನದಿ ಜೋಡಣೆ ಪ್ರೋಗ್ರಾಮ್ಸ್ ಅಂತ ಹೇಳಿ ಪ್ರೋಗ್ರಾಮ್ಸ್ ಅಂತಂದು ಹೇಳಿ ಅದ್ಯಾವ ಸರ್ಕಾರ. ವಿಜಯ್ ಕುಮಾರ್ ಅವರೇ ಮೋಸ್ಟ್ಲಿ ನಿಮ್ಮದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಆಡಿಯೋ ತುಂಬ ಡಿಸ್ಟರ್ಬೆನ್ಸ್ ಇದೆ. ಓಕೆ, ನೀವು ಹೇಳ್ತಾ ಇರೋದು ಹೋಗಿ ನೀರು ಸಮುದ್ರಕ್ಕೆ ಸೇರ್ತಾ ಇದೆ ಅಂತ ಹೇಳಿ ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರೆ, ಆದರೆ ನಿಮ್ಮ ಆಡಿಯೋ ಸಮಸ್ಯೆ ಆಯಿತು. ನೀವು ಕೂಡ ಪ್ರಯತ್ನ ಪಟ್ಟರೆ ನಮ್ಮೊಂದಿಗೆ ಮಾತಾಡೋದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ. ನೋಡಿ, ಇಷ್ಟೊತ್ತವರೆಗೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಕರೆ ಮಾಡಿ ಅವರವರ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ರು. ಎಲ್ಲರ ಅಭಿಪ್ರಾಯ ಒಂದೇ ರೀತಿಯಾಗಿದೆ. ಒಂದು ಕಡೆ ಕಾವೇರಿ ನೀರನ್ನು ಹರಿಸಬಾರ್ದು ಅನ್ನೋದು ಜನರ ಅಭಿಪ್ರಾಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬರವನ್ನು ಘೋಷಣೆ ಮಾಡಬೇಕು. ದಕ್ಷಿಣದಲ್ಲಿ ಕಾವೇರಿ ಬಿಸಿ, ಉತ್ತರದಲ್ಲಿ ಬರದ ಕಾವು. ಇವೆರಡಕ್ಕೂ ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಅಂತೇಳಿ ಜನರ ಅಭಿಪ್ರಾಯಕ್ಕೆ ಹೋದಾಗ ಜನರ ಅಭಿಪ್ರಾಯ ಈ ರೀತಿಯಾಗಿತ್ತು. ಒಂದು ಕಡೆ ಮಂಡ್ಯದ ರೈತರಿಗೆ ಅನ್ಯಾಯ ಆಗದಂತೆ ನೀರನ್ನು ಹರಿಸೋದನ್ನು ಸ್ಟಾಪ್ ಮಾಡಬೇಕು ಅನ್ನೋದನ್ನು ಜನರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಬರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ರು. ಮತ್ತೊಬ್ಬರು ಕರೆಯಲಿದ್ದಾರೆ, ಪ್ರವೀಣ್ ಅಂತೇಳಿ. ನಮಸ್ಕಾರ ಪ್ರವೀಣ್ ಅವರೇ. ಸರ್ ನಮಸ್ತೆ ಸರ್. ನಿಮ್ಮ ಅಭಿಪ್ರಾಯ ಏನು? ಸರ್ ಏನಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ, ಎಲ್ಲರಿಗೂ ಹೇಳ್ತಾ ಇದೀನಿ, ಗುರು ಅಂತ ಶಿಷ್ಯ. ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ಎಸ್.ಎಂ. ಕೃಷ್ಣ ಅವ್ರು ಬಂದಾಗ ಬರಗಾಲ ಬಂತು. ಇದೇ ಎಸ್.ಎಂ. ಕೃಷ್ಣ ಕಾಂಗ್ರೆಸ್ ಅವ್ರು ಇದ್ದಾಗ ಬರಗಾಲ ಬಂದಿತ್ತು. ಈಗ ಅವ್ರ ಶಿಷ್ಯ ಡಿ.ಕೆ. ಶಿವಕುಮಾರ್ ಬಂದವರೆ ಬರಗಾಲ ಬಂದ್ಬಿಟ್ಟೈತೆ. ವಿಧಿ ಇಲ್ಲ. ಆದರೆ ಇರೋರು ಈ ತರ ನಮ್ಮ ಹೋರಾಟಗಾರನೆಲ್ಲ ಕಟ್ಟಾಕೋ ಬದಲು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಬೋದು. ಅದು ಒಳ್ಳೆ ಕೆಲಸ. ಇಲ್ಲಿ ಆಗ್ತಾ ಇರೋದೇನಂದ್ರೆ, ನೀರಿದೆ, ಜನಗಳಿಗೆ ಸುಮ್ಮನೆ ಭಯ ಬೀಳ್ಸೋದು. ಪಾಪ ಇವತ್ತು ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಅಕ್ಕಿ ಬೆಳೆ ನೀರಿಲ್ಲ ಅಂತ ಒದ್ದಾಡ್ತವ್ರೆ. ನಾವು ಬೆಳೆದ 2 ಬೆಳೆ 6 ತಿಂಗಳಿಗೆ 2 ಬೆಳೆ ಬೆಳ್ಕೊಂತೀವಿ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರು. ನೋಡಿ, ಇದು ಅವರ ಅಭಿಪ್ರಾಯ.